ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ರಾಜಕೀಯ ಅನ್ನೋದೇ ಹಾಗೆ, ಯಾವಾಗ ಹೇಗೆ ಬದಲಾಗುತ್ತೆ ಅನ್ನೋದನ್ನ ಊಹಿಸೋದಿಕ್ಕೂ ಆಗಲ್ಲ. ರಾಜಕೀಯದಲ್ಲಿ ರಾಜಕಾರಣಿಗಳು ಆಗೋದು ಬೇರೆ, ಜನನಾಯಕರಾಗಿ ಬೆಳೆಯೋದು ಬೇರೆ. ಎಲ್ಲರೂ ರಾಜಕಾರಣಿಗಳು ಆಗಬಹುದು, ಆದ್ರೆ ಎಲ್ಲರೂ ಜನನಾಯಕರು ಆಗೋದಿಕ್ಕಾಗಲ್ಲ. ಒಮ್ಮೆ ಜನನಾಯಕ ಅಂತ ಗುರುತಿಸಿಕೊಂಡ್ರೆ ಮುಗೀತು. ಅಧಿಕಾರ ಇರಲಿ ಇರದೇ ಇರಲಿ, ಜನರ ಮನಸ್ಸಲ್ಲಿ ಶಾಶ್ವತವಾಗಿ ನೆಲೆಸಿರ್ತಾರೆ. ಅವರು ಒಮ್ಮೆ ಅಖಾಡಕ್ಕಿಳಿದ್ರೆ ರಾಜಕೀಯದಲ್ಲಿ ಆಗೋ ಬದಲಾವಣೆಗಳೇ ಬೇರೆ ಮಟ್ಟದಲ್ಲಿ ಇರುತ್ತೆ. ಈಗ ಸಿದ್ದರಾಮಯ್ಯ ವಿಷಯದಲ್ಲೂ ಇಂತಹದ್ದೇ ಮಾತು ಕೇಳಿ ಬರ್ತಾ ಇದೆ. ಸಿದ್ದರಾಮಯ್ಯ ರಾಜಕೀಯ ಮುಗಿಯಿತು, ಇನ್ನು ಮುಂದೆ ಮೈಸೂರಿಗಷ್ಟೇ ಸೀಮಿತ. ಪಕ್ಷದಲ್ಲಿ ಅವರ ಹಿಡಿತ ಕೈತಪ್ಪ ಹೋಗಿದೆ. ಕಾಂಗ್ರೆಸ್ ನಾಯಕರೇ ಅವರನ್ನ ದೂರ ಮಾಡ್ತಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇತ್ತು. ಇನ್ನೇನು ಸಿದ್ದು ತೆರೆಮರೆಗೆ ಸರಿದ್ರು ಅನ್ನೋ ಹೊತ್ತಲ್ಲೇ ಸಿದ್ದರಾಮಯ್ಯ 2.0 ಶುರುವಾಗಿದೆ. ಸಿದ್ದರಾಮಯ್ಯ ಪಟ್ಟು ಹಾಕಿದ್ರೆ ದಿಲ್ಲಿ ಮಟ್ಟದಲ್ಲಿ ಹೇಗಿರುತ್ತೆ ಅನ್ನೋದನ್ನ ತೋರಿಸಿಕೊಡೋದಕ್ಕೆ ಅಣಿಯಾಗಿದ್ದಾರೆ. ಹೀಗಾಗಿಯೇ ತಮ್ಮ ಪಟ್ಟಿಯೊಂದನ್ನ ಸಿದ್ಧ ಮಾಡಿಕೊಂಡು ದಿಲ್ಲಿಗೆ ಹಾರೋದಕ್ಕೆ ರೆಡಿಯಾಗಿದ್ದಾರೆ. ಇವತ್ತು ಸಿಎಂ ಡಿಕೆಶಿ ದೆಹಲಿಗೆ ಹೋಗ್ತಿದ್ದಾರೆ. ಅವರ ಬೆನ್ನಲ್ಲೇ ಸಿದ್ದರಾಮಯ್ಯ ದಿಲ್ಲಿ ಕಡೆ ಮುಖ ಮಾಡಲಿದ್ದಾರೆ. ಕಳೆದ ಬಾರಿ ದಿಲ್ಲಿ ನಾಯಕರ ಮುಂದೆ ಯಾವುದೇ ಬೇಡಿಕೆಯನ್ನು ಇಡದ ಸಿದ್ದರಾಮಯ್ಯ ಈ ಬಾರಿ ಪಟ್ಟು ಹಿಡಿಯಲಿದ್ದಾರೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಎಳೆಯಾಗಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆಯವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ. ಆತ್ಮೀಯರೇ, ಸಿದ್ದರಾಮಯ್ಯ ಸಿಎಂ ಸ್ಥಾನದಿಂದ ಕೆಳಗಿಳಿದು 1 ತಿಂಗಳಾಯಿತು. ಈ 1 ತಿಂಗಳಲ್ಲಿ ಅಂತೆ ಸುದ್ದಿಗಳು ಹರಿದಾಡಿದ್ದು ಅಷ್ಟಿಷ್ಟಲ್ಲ. ಈ ಎಲ್ಲ ಸುದ್ದಿಗಳಿಗೂ ಈಗ ಪ್ರತ್ಯುತ್ತರ ಸಿಗೋ ಕಾಲ ಬಂದಂತೆ ಕಾಣ್ತಾ ಇದೆ. ಯಾಕಂದ್ರೆ ಸಿದ್ದು ಅಷ್ಟು ಈಸಿಯಾಗಿ ತೆರೆಗೆ ಸರಿಯೋ ನಾಯಕ ಅಲ್ಲ ಅನ್ನೋದನ್ನ ತೋರಿಸಿಕೊಡೋದಿಕ್ಕೆ ಸಜ್ಜಾಗಿದ್ದಾರೆ. ಒಂದಿಷ್ಟು ಮೂಲಗಳ ಮಾಹಿತಿಯ ಪ್ರಕಾರ ಸಿದ್ದರಾಮಯ್ಯ ಸಿಎಂ ಸ್ಥಾನದಿಂದ ಕೆಳಗಿಳಿದಾಗ ಯಾವುದೇ ಡಿಮ್ಯಾಂಡ್ ಇಟ್ಟಿರ್ಲಿಲ್ವಂತೆ. ಹೈಕಮಾಂಡ್ ನಾಯಕರ ಸೂಚನೆಯಂತೆ ನಾನು ಸಿಎಂ ಸ್ಥಾನದಿಂದ ಕೆಳಗಿಳಿತಾ ಇದ್ದೀನಿ, ಈ ಸಂಬಂಧ ನನ್ನ ಯಾವುದೇ ಬೇಡಿಕೆ ಇಲ್ಲ, ಮುಂದಿನ ನಿರ್ಧಾರಗಳೆಲ್ಲ ನಿಮಗೇ ಬಿಟ್ಟಿದ್ದು, ಸಿಎಂ ಆಯ್ಕೆಯಿಂದ ಹಿಡಿದು ಸಚಿವರ ಆಯ್ಕೆ ವಿಷಯದಲ್ಲೂ ದಿಲ್ಲಿ ನಾಯಕರದ್ದೇ ನಿರ್ಧಾರ ಅಂದಿದ್ರಂತೆ. ಯಾಕಂದ್ರೆ ಸಿದ್ದರಾಮಯ್ಯ ಸಿಎಂ ಸ್ಥಾನದಿಂದ ಕೆಳಗಿಳಿತಾ ಇದ್ದಂತೆ ಒಂದಿಷ್ಟು ಸುದ್ದಿಗಳು ಹಬ್ಬಿದ್ವು. ತಾವು ಸಿಎಂ ಸ್ಥಾನದಿಂದ ಕೆಳಗಿಳಿದ್ರೆ ತಮ್ಮ ಮಗನನ್ನ ಉಪಮುಖ್ಯಮಂತ್ರಿ ಮಾಡ್ತಾರೆ, ತಮ್ಮ ಆಪ್ತ ನಾಯಕರಿಗೆ ಉಪಮುಖ್ಯಮಂತ್ರಿ ಸ್ಥಾನದ ಜೊತೆಗೆ ಒಳ್ಳೊಳ್ಳೆ ಖಾತೆ ಕೊಡಿಸ್ತಾರೆ, ಕೆಪಿಸಿಸಿ ಅಧ್ಯಕ್ಷರ ಆಯ್ಕೆ ವಿಷಯದಲ್ಲೂ ಸಿದ್ದು ಮಾತೆ ಫೈನಲ್ ಆಗುತ್ತೆ ಅನ್ನೋ ಮಾತಿತ್ತು. ಆದ್ರೆ ಇದ್ಯಾವುದರಲ್ಲೂ ಸಿದ್ದರಾಮಯ್ಯ ತಲೆ ಹಾಕಿರ್ಲಿಲ್ವಂತೆ. ಎಲ್ಲ ಆಯ್ಕೆಯನ್ನು ದಿಲ್ಲಿ ನಾಯಕರಿಗೆ ಬಿಟ್ಟು ಸೈಲೆಂಟ್ ಆಗಿದ್ರಂತೆ. ಇದು ದಿಲ್ಲಿ ನಾಯಕರಿಗೂ ಅಚ್ಚರಿ ಮೂಡಿಸಿತ್ತು. ಹೀಗಾಗಿ ಈ ಬಾರಿಯ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಸಿಎಂ ಡಿಕೆಶಿಯದ್ದೇ ಮೇಲುಗೈ ಆಗುತ್ತೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಆದ್ರೀಗ ಸಿದ್ದರಾಮಯ್ಯ 2.0 ಶುರುವಾಗಿದೆ. ತಮ್ಮನ್ನ ನಂಬಿಕೊಂಡವರಿಗೆ, ತಮ್ಮ ಬೆಂಬಲಿಗರು ಅನಿಸಿಕೊಂಡವರ ಪರ ದಿಲ್ಲಿಯಲ್ಲಿ ಅಖಾಡಕ್ಕಿಳಿಯಲು ರೆಡಿಯಾಗಿದ್ದಾರೆ. ತಿಂಗಳ ಹಿಂದೇನೂ ಮೌನವಾಗಿದ್ರು, ಆ ಮೌನ ಈಗಿಲ್ಲ. ಸಚಿವ ಸಂಪುಟ ವಿಸ್ತರಣೆಯಲ್ಲಿ ತಮ್ಮವರಿಗೆ ಹೆಚ್ಚಿನ ಮನ್ನಣೆ ನೀಡುವಂತೆ ಒತ್ತಡ ಹೇರಲಿದ್ದಾರೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಇದೇ ತಿಂಗಳ 8 ಅಥವಾ 9ನೇ ತಾರೀಕಿಗೆ ಸಂಪುಟ ವಿಸ್ತರಣೆ ಆಗೋದು ಬಹುತೇಕ ಕಾಯಂ ಆಗಿದೆ. ಖಾಲಿ ಇರುವ 20 ಸ್ಥಾನಗಳಲ್ಲಿ 18ರಿಂದ 20 ಸ್ಥಾನವನ್ನ ಮಾತ್ರ ತುಂಬಲಿದ್ದಾರೆ. ಈ 18ರಿಂದ 19 ಸ್ಥಾನದಲ್ಲಿ ತಮ್ಮವರಿಗೆ ಮನ್ನಣೆ ನೀಡುವಂತೆ ಸಿದ್ದರಾಮಯ್ಯ ಒತ್ತಡ ಹೇರ್ತಿದ್ದಾರೆ. ಈ ಬಾರಿ ಮಂತ್ರಿ ಸ್ಥಾನ ಮಾಡೋದಿಕ್ಕೂ ಒಂದಿಷ್ಟು ಮಾನದಂಡಗಳನ್ನ ಹೈಕಮಾಂಡ್ ಮಾಡಿಕೊಟ್ಟಿದೆ. 3ರಿಂದ 4 ಮಂದಿ ಹೊಸಬರಿಗೆ ಮಣೆ ಹಾಕಲಿದ್ದಾರೆ. ಮೊದಲ ಬಾರಿ ಗೆದ್ದವರು, 2ಕ್ಕಿಂತ ಹೆಚ್ಚು ಬಾರಿ ಗೆದ್ದವರು, 38ರಿಂದ 60 ವರ್ಷದೊಳಗಿನವರು ಹಾಗೂ ಸಮುದಾಯ ಮತ್ತು ಪ್ರಾದೇಶಿಕತೆ ಆಧಾರದ ಮೇಲೆ ಸಚಿವ ಸ್ಥಾನ ಹಂಚಿಕೆ ಮಾಡಲಿದ್ದಾರೆ. ಈ ಎಲ್ಲ ಆಯಾಮದಲ್ಲೂ ತಮ್ಮವರನ್ನ ತಂದು ಕೂರಿಸೋದಕ್ಕೆ ಸಿದ್ದು ರೆಡಿಯಾಗಿದ್ದಾರೆ. ಆತ್ಮೀಯರೇ, ಈ ಎಲ್ಲ ಬೆಳವಣಿಗೆ ಮಧ್ಯೆ ಘಟಾನುಘಟಿ ನಾಯಕರು ಕೂಡ ತೆರೆಮರೆಯಲ್ಲಿ ಬುಸುಗುಡ್ತಿದ್ದಾರೆ. ಹಿರಿಯ ನಾಯಕರು ಅನ್ಸ್ಕೊಂಡಿರೋ ಜಮೀರ್ ಅಹಮದ್, HC ಮಹದೇವಪ್ಪ, HK ಪಾಟೀಲ್, ಲಕ್ಷ್ಮೀ ಹೆಬ್ಬಾಳ್, ಸಂತೋಷ್ ಲಾಡ್ ಮತ್ತೆ ಸಂಪುಟ ಸೇರಿಕೊಳ್ಳಲು ತುದಿಗಾಲಲ್ಲಿ ನಿಂತಿದ್ದಾರೆ. ಇವರಲ್ಲಿ ಸಂತೋಷ್ ಲಾಡ್ ಹಾಗೂ ಮಹದೇವಪ್ಪ ಸಿದ್ದು ಬಣದಲ್ಲಿದ್ದಾರೆ. ಹೀಗಾಗಿ ಇವರಿಗೆ ಸಿದ್ದು ಕಡೆಯಿಂದ ಗುಡ್ ನ್ಯೂಸ್ ಸಿಕ್ಕರೂ ಅನುಮಾನ ಇಲ್ಲ. ಇನ್ನು ಜಸ್ಟ್ 6 ತಿಂಗಳ ಹಿಂದೆ ಸಿದ್ದರಾಮಯ್ಯ ಅವರ ಪರಮಾಪ್ತ, ಸಿದ್ದರಾಮಯ್ಯ ಶಿಷ್ಯ ಅಂತ ಕರೆಯಿಸಿಕೊಳ್ತಾ ಇದ್ದ ಜಮೀರ್ ಈಗ ದೂರ ಆದಂತೆ ಕಾಣ್ತಾ ಇದೆ. ಜಮೀರ್ ವಿಷಯದಲ್ಲಿ ಸಿದ್ದು ಗರಂ ಆಗಿದ್ದಾರೆ. ಹೀಗಾಗಿ ಜಮೀರ್ಗೆ ಸಿದ್ದು ಮಣೆ ಹಾಕ್ತಾರಾ ಅಥವಾ ಡಿಕೆಶಿಯೇ ಸ್ಥಾನ ಕೊಡಿಸ್ತಾರಾ ಗೊತ್ತಿಲ್ಲ. ಆದ್ರೆ ಈ ಬಾರಿ ಸಚಿವ ಸ್ಥಾನ ಪಡೆಯೋದಕ್ಕೆ ಜಮೀರ್ ನಾನಾ ತಂತ್ರ ರೂಪಿಸ್ತಿದ್ದಾರೆ. ಒಂದು ವೇಳೆ ಜಮೀರ್ಗೆ ಸಚಿವ ಸ್ಥಾನ ತಪ್ಪಿದ್ದೇ ಆದಲ್ಲಿ ಕಾಂಗ್ರೆಸ್ಗೆ ಒಂದು ಮಟ್ಟಿಗಿನ ಹೊಡೆತ ತಪ್ಪಿದ್ದಲ್ಲ. ರಾಜ್ಯ ರಾಜಕೀಯದ ಪಾಲಿಗೆ ಜಮೀರ್ ಅಹಮದ್ ಅಂದ್ರೆ
ಅಲ್ಪಸಂಖ್ಯಾತರ ನಾಯಕ ಅಂತ ಗುರುತಿಸಿಕೊಂಡಿದ್ದಾರೆ. ಮುಸ್ಲಿಂ ಮತಗಳು ಹೆಚ್ಚಿರೋ ಕ್ಷೇತ್ರಗಳಲ್ಲಿ ಗೇಮ್ ಚೇಂಜರ್ ಆಗಬಲ್ಲ ನಾಯಕ. ಇದು ರಾಜ್ಯದ ಕಾಂಗ್ರೆಸ್ ನಾಯಕರಿಂದ ಹಿಡಿದು ದಿಲ್ಲಿ ನಾಯಕರಿಗೂ ಗೊತ್ತಿದೆ. ಕಳೆದ ಕೇರಳ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲುವಿಗೆ ಜಮೀರ್ ಕೂಡ ಹೆಗಲು ಕೊಟ್ಟಿದ್ರು. ಮುಸ್ಲಿಂ ಮತಗಳು ಬರುವಲ್ಲಿ ಸಿಕ್ಕಾಪಟ್ಟೆ ಶ್ರಮ ಹಾಕಿದ್ರು. ಹೀಗಾಗಿ ಋಣ ಸಂದಾಯದ ಹೆಸರಲ್ಲಿ ಜಮೀರ್ಗೆ ಪಟ್ಟ ಕಟ್ಟಿದ್ರು ಅನುಮಾನ ಇಲ್ಲ. ನಾಳೆ ಸಿದ್ದರಾಮಯ್ಯ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ದಿಲ್ಲಿಗೆ ಹಾರಲಿದ್ದಾರೆ. ಬಳಿಕ ಡಿಕೆಶಿ, ಸಿದ್ದರಾಮಯ್ಯ ಹಾಗೂ ಕೆಪಿಸಿಸಿ ಅಧ್ಯಕ್ಷರನ್ನ ಸೇರಿಸಿಕೊಂಡು ರಾಹುಲ್ ಗಾಂಧಿ ಸಭೆ ಮಾಡಲಿದ್ದಾರೆ. ನಾಳೆಯೇ ಬಹುತೇಕ ಪಟ್ಟಿ ಫೈನಲ್ ಆಗಿದ್ದು ಇನ್ನೊಂದು ವಾರದೊಳಗೆ ಘೋಷಣೆಯಾಗಲಿದೆ ಅಂತ ಹೇಳಲಾಗ್ತಾ ಇದೆ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.